ಫೋಕಸ್ ಮಾಡ್ತಾ ಇದ್ದಿದ್ದು ಏನಾಗಿದೆ ಅಂದ್ರೆ ಕೆಲವು ಪೆಕ್ಯುಲಿಯರ್ ಲೆಗಸಿ ಇಶ್ಯೂಸ್ ಉಳಿದೋಗಿತ್ತು. ಅವುಗಳನ್ನ ಕ್ಯಾಟಗರೈಸ್ ಮಾಡಿ RC ಅವರು ಸುಮಾರು ಅಷ್ಟು ಕ್ಯಾಟಗರೈಸೇಷನ್ ಮಾಡಿಕೊಟ್ಟು ಯಾವ್ಯಾವ ಕ್ಯಾಟಗರಿ ಆಫ್ ಪೆಕ್ಯುಲಿಯರ್ ಪ್ರಾಬ್ಲಮ್ಗೆ ಏನೇನು ಸೊಲ್ಯೂಷನ್ ಅಂತಾನು ಕೂಡ ಒಂದು ನೋಟನ್ನ ಕೊಟ್ಟಿದ್ರು. ಅದರ ಪ್ರಕಾರ ಈಗ ಎಲ್ಲರೂ ಕೂಡ ಅದನ್ನ ಕ್ಲಿಯರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದರದ್ದು ಏನಾಗಿದೆ ಅಂತ ಇವತ್ತು ಅಪ್ಡೇಟ್ ತಗೊಳ್ಳೋಣ ಅಂತ ಸೇರಿರೋದು. ಬಿಕಾಸ್ ಆ ಲೆಗಸಿ ಕ್ಲಿಯರ್ ಆಗದೆ ಇನ್ನು ಉಳಿದಿದ್ದು ನಾವು ಏನೇ ಮಾತಾಡಿದ್ರು ಕೂಡ, ಬಿಕಾಸ್ ಪ್ರೀವಿಯಸ್ ಒಂದು 5-6 ಮೀಟಿಂಗ್ಸ್ ಅಲ್ಲಿ ನಾವು ಏನೇ ಡಿಸ್ಕಷನ್ ಮಾಡಿದ್ರು ಇಟ್ ವಾಸ್ ಕಮಿಂಗ್ ಬ್ಯಾಕ್ ಟು ದೋಸ್ ಕೇಸಸ್ ವಿಚ್ ಏನ್ ಮಾಡಬೇಕು ಅಂತ ಅವರಿಗೂ ಗೊತ್ತಿಲ್ಲ. So we were also not moving forward. So in the last 3-4 meetings ಅಲ್ಲಿ we have been focusing only on those cases. ಈಗ ಎಲ್ಲರೂ ಇನ್ಫಾರ್ಮೇಶನ್ ಕೊಟ್ಟಿದೆ ರಿಗಾರ್ಡಿಂಗ್ ಸೌತ್ ನಮ್ಗೇನು ಎನೇಬಲ್ ಮಾಡಿಕೊಟ್ಟಿದ್ರು ಸರ್. ಅದರಲ್ಲಿ ಓನ್ಲಿ 12 ಕೇಸಸ್ ಅದಕ್ಕೆ ಬಿಟ್ಟು ಇದೆಲ್ಲ ಕ್ಲಿಯರ್ ಆಗಿದೆ ಸರ್. ಅದು ರಿಮೈಂಡ್ ಲಾಗಿನ್ ಇರ್ತದೆ, ಅದನ್ನ ಫೈಲ್ ಕೇಸ್ ಆಗಬೇಕು. ರೆಸ್ಟ್ ಆಫ್ RCMS ವೆರಿಫಿಕೇಶನ್ ಸೌತ್ ಕಂಪ್ಲೀಟ್ ಆಗಿದೆ ಸರ್. ಸೌತ್ ಏನು ಕೂಡ ಪೆಂಡಿಂಗ್ ಇಲ್ಲ ಸರ್. ಬಟ್ ನಿಮ್ದು ಟೋಟಲ್ ಪ್ರಾಬ್ಲಮ್ಯಾಟಿಕ್ ಕೇಸಸ್ ಇದ್ದಿದ್ದು 300-400 ಇತ್ತಲ್ವಾ? ಅದರಲ್ಲಿ ಸೊಲ್ಯೂಷನ್ ಸಿಕ್ಕಿರೋದು 177ಗೆ ಮಾತ್ರ. ಸೊ ಅಲ್ಲಿಗೆ ಇನ್ನೂ ಸೊಲ್ಯೂಷನ್ ಸಿಗದೇ ಇರುವಂತಹ ಕೇಸಸ್ ಇನ್ನೂ ಇದಾವ? ಔಟ್ ಆಫ್ 220 ಕೇಸಸ್ ಅಲ್ಲಿ ಈಗ ಆಲ್ರೆಡಿ ನಾವು ಸೊಲ್ಯೂಷನ್ ಸಿಕ್ಕಿದೆ ಸರ್. ಅದನ್ನ ಆಸ್ಟರ್ RCMS ಗೈಡ್ಲೈನ್ಸ್ ಪ್ರಕಾರ ಡಿಸ್ಪೋಸ್ ಮಾಡಿದ್ವಿ ಸರ್. ಅದನ್ನೆಲ್ಲ ಇಂಟರ್ವೆನ್ಸ್ ಇದೆ ಸರ್. ಇನ್ನು 196 ಫೈಲ್ಸ್ ಮಿಸ್ಸಿಂಗ್ ಫೈಲ್ ಇದೆ ಸರ್. ಅದರಲ್ಲಿ 130 ಫೈಲ್ ಎಂಟ್ರೀಸ್ ಇನ್ಫ್ಯಾಕ್ಟ್ ಇತ್ತು ಸರ್. ಅದನ್ನೆಲ್ಲ ನಾನು ಕ್ಲೋಸ್ ಮಾಡಿದ್ದೀನಿ ಸರ್. ಓನ್ಲಿ 66 ಫೈಲ್ಸ್ ಇದೆ ಸರ್. ಆರ್ಡರ್ ಆಗಿದೆ, ಮ್ಯೂಟೇಷನ್ ಆಗಿದೆ. ಅದರಲ್ಲಿ 3 ಗವರ್ಮೆಂಟ್ ಆಗಿತ್ತು ಸರ್. ಅದನ್ನ ಅಪೀಲ್ ಆಗಿದೆ. ಇನ್ನು ಅಷ್ಟು 63 ಫೈಲ್ಸ್ ನಾವು ಪ್ರೊಸೀಜರ್ ಫಾಲೋ ಮಾಡಿ ನಡೀತೀವಿ ಸರ್. ದಟ್ ಡಿಸ್ಪೋಸ್ ಸರ್. ಸೊ ಈಗ ಆಫೀಸ್ ಮಾಡಬೇಕು. ಅಷ್ಟಾದ್ರೆ ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ? ಅಷ್ಟಾದ್ರೆ ಟೋಟಲ್ ನಮ್ದು 424 ಫೈಲ್ಸ್ RCMS ಎಲ್ಲ ಆಯ್ತು. ಬಟ್ ಏನು ಒಂಥರ ತ್ರಿಶಂಕು ಅಲ್ಲಿ ಸಿಕ್ಕಾಕೊಂಡಿರೋ 424ಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ವಿ ಹ್ಯಾವ್ ಟು ರಿಸಾಲ್ವ್ ದಟ್ ಅಂಡ್ ರಿಮೂವ್ ದಮ್ ಫ್ರಮ್ RCCMS ಪೆಂಡೆನ್ಸಿ ಅಲ್ವಪ್ಪ? ಈಗ ಅದನ್ನ ಬ್ಯಾಲೆನ್ಸ್ ಈಗ 3 ಕೇಸ್ ಅಪೀಲ್ ಆಗಿರೋದು ಬಿಟ್ರೆ ಬ್ಯಾಲೆನ್ಸ್ ಕ್ಲಿಯರ್ ಮಾಡಕ್ಕೆ ಎಷ್ಟು ದಿನ ಆಗುತ್ತೆ? ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.